ಪವರ್ ಟಿವಿಯಲ್ಲಿ ಸತತ ಎರಡನೇ ದಿನವೂ ಧರ್ಮಸ್ಥಳದಿಂದ ಲೈವ್ ಕವರೇಜ್ ಆರಂಭ ಆಗುತ್ತೆ. ಪವರ್ ಟಿವಿ ಚೀಫ್ ರಾಕೇಶ್ ಶೆಟ್ಟಿ ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ಧರ್ಮಸ್ಥಳದಿಂದ ಕೊಡ್ತಾರೆ. 13 ಗುಂಡಿಗಳು, ಆಲ್ರೆಡಿ 10 ಗುಂಡಿಗಳ ಉತ್ಖನನ, ಒಂದು ಗುಂಡಿಯಲ್ಲಿ ಒಂದು 5-6 ಮೂಳೆ, ಒಂದು ತಲೆಬುರುಡೆ. ಹಾಗಾದ್ರೆ ಸತ್ಯ ಏನು? ಸತ್ಯ ಶೋಧನೆಯ ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ಪವರ್ ಟಿವಿ ಚೀಫ್ ರಾಕೇಶ್ ಶೆಟ್ಟಿ ಅವರು ಕೊಡ್ತಿದ್ದಾರೆ ಧರ್ಮಸ್ಥಳದಲ್ಲಿ. 6ನೇ ಗುಂಡಿಯಲ್ಲಿ ಮೂಳೆ ಒಂದು ಪತ್ತೆ ಆಯಿತು, ಬಟ್ ಅದನ್ನು ಪುರುಷರದ್ದು ಅಂತ ಹೇಳಿದ್ರು. 4ನೇ ದಿನ ನಿನ್ನೆ 9 ಮತ್ತು 10ನೇ ಗುಂಡಿ ಅದನ್ನೂ ಅಗೆಯಲಾಯಿತು. ಅಲ್ಲೂ ಕೂಡ ಯಾವುದೇ ಮೂಳೆ ಮತ್ತೊಂದು ಮಗದೊಂದು ಸಿಕ್ಕಿಲ್ಲ. ಇವತ್ತು ಭಾನುವಾರ ರಜೆ ಇರುತ್ತೆ, ಹಾಗಾಗಿ ಇವತ್ತು ಉತ್ಖನನ ನಡೆಯೋ ಡೌಟು ಅಂತ ಹೇಳಲಾಗಿದೆ. ನಡೆಯುವ ಸಾಧ್ಯತೆಗಳು ಕಡಿಮೆ ಇವತ್ತು ಉತ್ಖನನದ್ದು. ಸೊ ಈವರೆಗೆ ಏನೇನಾಗಿದೆ, ಅಲ್ಲಿನ ಸತ್ಯಾಸತ್ಯತೆ ಏನು, ಆ ಮುಸುಕುದಾರಿ ವ್ಯಕ್ತಿ ಮತ್ತು ಧರ್ಮಸ್ಥಳದ ಒಂದು ನಂಬಿಕೆ, ಈ ವಿಚಾರದಲ್ಲಿ ಜನರಲ್ಲಿರುವಂತಹ ಹಲವು ಪ್ರಶ್ನೆಗಳಿಗೆ ಡೈರೆಕ್ಟ್ ಉತ್ತರಗಳನ್ನು ಕೊಡೋ ಕೆಲಸ ನಡೀತಾ ಇದೆ. ನೇತ್ರಾವತಿ ಸ್ನಾನಘಟ್ಟ ಸೇರಿದಂತೆ ಅವರು ತೋರಿಸಿರುವ ಜಾಗದಲ್ಲಿ 100 ಶವ ಹೂತಿದ್ದೀನಿ, ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇದೆ, ನಾನು ನಿಮ್ಗೆ ಬಂದು ಶವ ಹೂತಿರುವ ಜಾಗವನ್ನು ತೋರಿಸ್ತೀನಿ, ನಾನು ಹೇಳಿದ ತಪ್ಪಾದರೆ ನಾನು ಯಾವ ಶಿಕ್ಷೆಗೂ ರೆಡಿ ಇದ್ದೀನಿ ಅಂತ ಹೇಳಿರುವ ಅನಾಮಿಕ ವ್ಯಕ್ತಿ, ಮುಸುಕುದಾರಿ ವ್ಯಕ್ತಿ ತೋರಿಸಿರುವ 13 ಗುಂಡಿಯಲ್ಲಿ 10 ಗುಂಡಿ ಅಗ್ದಿದ್ದಾರೆ. ಒಂದು ಗುಂಡಿಯಲ್ಲಿ ಒಂದು 4-5 ಮೂಳೆ ಸಿಕ್ಕಿದೆ, ಬಿಟ್ಟರೆ ಮತ್ತೆ ಏನೂ ಸಿಕ್ಕಿರಲಿಲ್ಲ. ನಾನು ಆದಮ್ ಅಂತ ಅನ್ಯ ಧರ್ಮೀಯ, ನನಗೂ ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾನೀಗ ಓವರ್ ಟು ಹಿಮ್. ನಾನೀಗ ಅವರು ಏನು ಮಾತಾಡಬೇಕು, ನಾನು ಕ್ವಶನರಿ ಕೇಳಲ್ಲ. ಐ ವಿಲ್ ನಾಟ್ ಆಸ್ಕ್ ಕ್ವಶನ್. ಈಗ ಅವರೇ ಬಂದಿದ್ದಾರೆ, ನಾನು ಕರೆದಿದ್ದೀನಿ. ಸಭಿಕರಲ್ಲಿ ಯಾರಿದ್ದಾರೆ ಒಬ್ಬರಾದ್ರೂ ಬನ್ನಿ ಅಂತ ಕರೆದಿದ್ದೀನಿ. ಅದ ಮರ ಏನು ಹೇಳ್ಬೇಕಂತ ಫಸ್ಟಿಂದ ಹೇಳ್ತೇನೆ. ಧರ್ಮಸ್ಥಳದಿಂದ ನೇತ್ರಾವತಿಗೆ 20 ಪೈಸೆ ಚಾಲಕ. ನಾನು 20 ಪೈಸೆಯಲ್ಲಿ ಲ್ಯಾಂಡ್ ಮಾರ್ಕ್ ಸೈಡ್ ಕಾರ್ನಲ್ಲಿ ಚಾಲಕನಾಗಿದ್ದೆ. ಒಂದು 30 ವರ್ಷ ಧರ್ಮಸ್ಥಳದಲ್ಲಿ ಚಾಲಕ ಆದೆ. ಚಾಲಕ ಆಗಿ KSRTC ಹೋಗಿ ನಿವೃತ್ತಿ ಆದೆ ನಾನು. ಗೊತ್ತಾಯ್ತಲ್ಲ, ಇಲ್ಲೇ ನನ್ನ ಮನೆ, ಅಲ್ಲಿ ಮುಂದೆ ಅದೊಂದು ದಾಟಿ ನನ್ನ ಮನೆ. ಇಲ್ಲಿ ಎಲ್ಲೂ ಅಲ್ಲಿ ಇಲ್ಲಿ ಇದು ಆಕಸ್ಮಿಕವಾಗಿ ಎಷ್ಟೋ ಜನ ಹೋಗಿದ್ದು ಗೊತ್ತುಂಟು ನನಗೂ ಕೂಡ. ಅದು ನೋಡ್ಲಿಕ್ಕೆ ಕೂಡ ಆಗೋದಿಲ್ಲ ಅಂತ ಪರಿಸ್ಥಿತಿ ಇತ್ತು ಇಲ್ಲಿ. ಆವಾಗ ಏನು ಮಾಡಿದ್ರು, ಇದು ಯಾವುದು ಇಲ್ಲ ನೋಡಿ, 50 ವರ್ಷಕ್ಕಿಂತ ಮುಂದೆ ಇದು ಹೇಳ್ತಾ ಇರೋದು ನಾನು. 45ರಿಂದ 50